ಗುಡ್ ಮಾರ್ನಿಂಗ್. ಕೋಪನಾ? ಯಾಕೆ? ನಿನ್ನೆ ಆ ಥರ ಮಾತಾಡಿದ್ದಕ್ಕೆ. ಯಾವ ಥರ ಮಾತಾಡಿದ್ದಕ್ಕೆ? ಅದೇ ನಿಂದು ಮತ್ತೆ ಆರ್ಯ ಸರ್ದು ಪ್ರೀತಿ ಬಗ್ಗೆ. ಸಾರಿ ಮತ್ತೆ ಕೋಪ ಬಂತಾ? ಡೋಂಟ್ ವರಿ, ನಾನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ನಮ್ಮ ಅಪ್ಪನ ಮೇಲೆ ಪ್ರಾಮಿಸ್. ನಿನ್ನೆ ಹೇಳ್ದಂಗೆ ನಾವಿಬ್ರು ಫ್ರೆಂಡ್ಸು. ನಮ್ಮ ಫ್ರೆಂಡ್ಶಿಪ್ಪಿಂದು ಮೊದಲನೇ ಪ್ರಾಮಿಸ್ ಇದು. ನಾನು ಯಾವಾಗಲೂ ಉಳಿಸ್ಕೊಳ್ತೀನಿ. ಆಫೀಸಿಗೆ ಲೇಟ್ ಆಯ್ತಾ? ನಾನು ಡ್ರಾಪ್ ಮಾಡ್ಲಾ ಫ್ರೆಂಡ್ ಆಗಿ? ಅವಾಗ ನಮ್ಮ ಮದುವೆ ಫಿಕ್ಸ್ ಆದಾಗ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕರೆದೆ. ಆದ್ರೂ ಬರಲೇ ಇಲ್ಲ. ನನಗೆ ತುಂಬ ಬೇಜಾರಾಗಿತ್ತು. ಆದರೆ ಇವತ್ತು ಸಿಕ್ಕಾಬಟ್ಟೆ ಖುಷಿ ಆಯಿತು. ನೀವು ಯಾಕೆ ಅವಾಗ ಬರಲಿಲ್ಲ? ಅವಾಗ ನಾವಿನ್ನ ಫ್ರೆಂಡ್ಸ್ ಆಗಿರ್ಲಿಲ್ಲ ಅಲ್ವಾ? ಓ, ನೀವು ಫ್ರೆಂಡ್ಸ್ ಜೊತೆ ಮಾತ್ರ ಬೈಕಲ್ಲಿ ಹೋಗೋದಾ? ಸರಿ ನಾವಿವಾಗ ಫ್ರೆಂಡ್ಸು. ಏಯ್, ಕೇರ್ಫುಲ್. ಸರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಯೂರ್, ಪ್ರೆಸೆಂಟೇಷನ್ ರೆಡಿನಾ? ಹಾಂ ಸರ್, ಆಲ್ಮೋಸ್ಟ್ ರೆಡಿ ಆಗಿದೆ. ಆಲ್ಮೋಸ್ಟ್? ನಾನು ನಿನಗೆ ಯಾವಾಗ ಹೇಳಿದ್ದೆ? ಯಾಕೆ ನೀವು ರೆಡಿ ಆಗಿಲ್ಲ? ಸೀರಿಯಸ್ನೆಸ್ ಎಲ್ಲ ಹೊಟ್ಟೋಯ್ತಾ? ನಾನು ನಿನ್ನ ಹತ್ರ ಬಂದು ಅಪ್ಡೇಟ್ ಕೇಳಬೇಕಾ? ನೀವೆಲ್ಲ ಏನು ಮಾಡ್ತಿದ್ದೀರಾ? ನೀವೆಲ್ಲ ಎಲ್ಲಿದ್ದೀರಾ ಅಂತ ಮರ್ತೋಯ್ತಾ? ದಿಸ್ ಇಸ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಜ್ಞಾಪಕ ಇಟ್ಕೊಳ್ಳಿ. ಸರ್ ಸಾರಿ ಸರ್, ಇನ್ನೇನು ರೆಡಿ ಮಾಡಿಬಿಡ್ತೀನಿ. ಯಾ ಸರ್, ಆ್ಯಕ್ಚುಲಿ ಮಯೂರ್ ನೆನ್ನೆ ರಿಪೋರ್ಟ್ ರೆಡಿ ಮಾಡಿದ್ದ. ಇಟ್ಸ್ ಜಸ್ಟ್ ದಟ್ ಹಿ ಹ್ಯಾಡ್ ಟು. ಮೀರಾ, ಕಾರಣಗಳನ್ನು ಕೊಡಬೇಡ ಆ್ಯಂಡ್ ಡೋಂಟ್ ಟೇಕ್ ಹಿಸ್ ಸೈಡ್. ಕೊಟ್ಟಿದ್ದ ಕೆಲಸ ವೇಳೆಯಲ್ಲಿ ಆಗಬೇಕು ಅನ್ನೋದು ನಿನಗೆ ಗೊತ್ತಿದೆ ಇಲ್ವೋ? ಯಾ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಬೌಟ್ ದ್ಯಾಟ್. ಯಾರ್ದಿದು? ನಂದೇ ಸರ್. ಕಂಪನಿ ನಿಯಮಗಳ ಪ್ರಕಾರ ಕೆಲಸದಲ್ಲಿದ್ದಾಗ ಫೋನ್ಸ್ ಆರ್ ನಾಟ್ ಅಲೌಡ್ ಅಂತ ಬಹಳ ಸ್ಪಷ್ಟವಾಗಿ ಬರೆದಿದೆ. ಹೌದು ಇಲ್ವೋ? ಎಸ್ ಸರ್. ಮೀರಾ, ಇವಳೇನು ಇವತ್ತು ಆಫೀಸಿಗೆ ಬಂದಿದ್ದಾಳ? ಅಷ್ಟು ಗೊತ್ತಾಗಲ್ವಾ ಇವಳಿಗೆ? ಸಾರಿ ಸರ್. FM ಪ್ರಿಂಟ್ಔಟ್ಸ್ ತೆಗೆದು ನನ್ನ ಟೇಬಲ್ ಮೇಲೆ ಇಡೋದಕ್ಕೆ ಹೇಳಿದ್ನಲ್ಲ, ಎಲ್ಲಿದೆ? ತರ್ತೀನಿ ಸರ್. ಟೀ ಇದನ್ನು ಇವ್ರ ಕೈಲಿ ಕೊಡು. ನೀನು ಹೋಗಿ ಪ್ರಿಂಟ್ಔಟ್ಸ್ ತಗೊಂಬ. ಮುಖ ಏನು ನೋಡ್ತಿದ್ಯೋ? ಹೋಗು. ಮಯೂರ್, ಇನ್ನು ಅರ್ಧ ಗಂಟೆಯಲ್ಲಿ ದ ಪ್ರೆಸೆಂಟೇಷನ್ ಶುಡ್ ಬಿ ರೆಡಿ. ಆಮ್ ಐ ಕ್ಲಿಯರ್? ನನಗೆ ಕೇಳಿಸ್ಲಿಲ್ಲ ಮಯೂರ್. ಆಮ್ ಐ ಕ್ಲಿಯರ್? ಎಸ್ ಸರ್. ಹೋಗಿ
ಪ್ರೆಸೆಂಟೇಷನ್ನ ರೆಡಿ ಮಾಡು. ನಿನ್ನಿಂದ ನಾನು ಬಯಸ್ಕೊಂಡಿದ್ದಾಯ್ತು. ಇಡಿಯಟ್ಸ್. ಗೋ. ನಿಂತ್ಕೋ. ಹೋಗೋಕೆ ಹೇಳಿದ್ನ ನಾನು? ಹೋಗೋಕೆ ಹೇಳಿದ್ನ ನಾನು? ಮತ್ತೆ ಒಂದು ಮಾತು ನೆನಪಲ್ಲಿಟ್ಕೋ, ಇದು ನನ್ನ ಆಫೀಸು. ನೀನು ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀಯ. ಇಲ್ಲಿ ನನ್ನ ಅನುಮತಿ ಇಲ್ಲದೆ ನೀನು ಏನು ಮಾಡೋ ಹಾಗಿಲ್ಲ. ಇಲ್ಲಿ ಏನೇ ನಿರ್ಧಾರ ತಗೊಂಡ್ರು ಅದನ್ನು ನಾನು ತಗೊಳ್ತೀನಿ, ನೀನಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ನನ್ನನ್ನು ನೀನು ಪ್ರಶ್ನೆನೂ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಸಕ್ಕರೆ ಸಕ್ಕರೆ ಹಾಕು ಅಂದೆ. ಸರ್ ಅದು ಸಕ್ಕರೆ ಹಾಕು ಅಂದೆ. ನಾನು ಹೊರಡ್ತೀನಿ. ಹೊರಡ್ಲಾ ಅಂತ ಕೇಳು. ನಾನು ಹೊರಡ್ಲಾ ಸರ್? ಮೇಡಮ್ ಬಂದ್ಬಿಟ್ರಾ? ಯಾಕೆ? ಸರ್ಗೆ ಮಾತ್ರೆ ಕೊಡಬೇಕಿತ್ತು. ಹೋಗಿ ಕೊಡಿ. ಈಗ ನಾನೊಬ್ಬನೇ ಹೋದರೆ ಸರ್ ಸರಿಯಾಗಿ ಬೈತಾರೆ. ನಾನು ಆಗಲೇ ಕೊಡಬೇಕಿತ್ತು. ಸರ್ ಕೋಪದಲ್ಲಿದ್ದರು, ಬೈದಲ್ಲಿ ಮರ್ತೇ ಹೋದೆ. ಪ್ಲೀಸ್ ಮೇಡಮ್, ನೀವು ಹೋಗಿ ಕೊಡ್ತೀರಾ? ನಾನಾ? ಹೌದು ಮೇಡಮ್, ಸರ್ ಈ ಮಾತ್ರೆನ ತಗೊಳ್ಳೇಬೇಕು. ಏನು ಮಾತ್ರೆ ಇದು? ಅವರು ಟೆನ್ಷನ್ ಆದಾಗ ತಗೊಳ್ಳೋ ಮಾತ್ರೆ ಮೇಡಮ್. ಸಕ್ಕರೆ ಹಾಕು ಅಂದೆ. ಕೊಡಿ. ಥ್ಯಾಂಕ್ ಯು ಮೇಡಮ್.